ನಮಸ್ಕಾರ ವೀಕ್ಷಕರೇ. ಈ ವರ್ಷ ವಿಪರೀತ ಚಳಿನ ಎದುರಿಸ್ಬೇಕಾಗತ್ತೆ. ಯಾಕೆ ಅನ್ನೋದಾದ್ರೆ ವರ್ಟೆಕ್ಸ್ ಅಂತ ಕರೀತಾರೆ. ಅಂದ್ರೆ ನಮ್ಮ ಉತ್ತರ ಧ್ರುವ ಏನಿದೆ ಆ ಧ್ರುವದಲ್ಲಿರುವಂತ ಹಿಮ ಜಾಸ್ತಿಯಾಗಿ ಕರಗೋದಕ್ಕೆ ಶುರುವಾಗಿದೆ. ಆ ರೀತಿ ಕರಗ್ತಾ ಇರೋದ್ರಿಂದ ಕೆಲವಷ್ಟು ಇಂಪ್ಯಾಕ್ಟ್ಗಳು ನಮ್ಮ ಮಧ್ಯ ಏಷ್ಯಾ ಭಾಗಕ್ಕೆ, ಅಮೇರಿಕ ಈ ಕಡೆ ಭಾಗಕ್ಕೆ ಅದರ ಅನುಭವಗಳು ಆಗ್ತಾ ಇದೆ. ಎಷ್ಟು ಐಸ್ ಕರಗುತ್ತೋ ಅಷ್ಟು ತಂಪಾದ ಗಾಳಿ ಅನ್ನೋದು ಸ್ಪ್ರೆಡ್ ಆಗ್ತಾ ಇದೆ ಚಳಿಗಾಲದಲ್ಲಿ. ಅದರಿಂದನೇ ಇವತ್ತು ಈ ಚಳಿನ ನಾವು ಫೀಲ್ ಮಾಡ್ತಾ ಇದ್ದೀವಿ. ಈ ಚಳಿ ಎಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು 10-15 ದಿನ 20 ದಿನದಲ್ಲಿ ಇನ್ನ ಜಾಸ್ತಿ ಚಳಿನ ಫೀಲ್ ಮಾಡ್ಬೇಕಾಗತ್ತೆ. ಇಷ್ಟು ವರ್ಷ ಏನ್ ಫೀಲ್ ಮಾಡ್ತಾ ಇದ್ವಿ ಚಳಿ ಇನ್ನ ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಗುರುದೇವ್ ಸರ್ ಅವರು ರೀಸೆಂಟ್ ಆಗಿ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ರು, ಹಿಮಯುಗ ಅನ್ನೋದು ಮತ್ತೆ ಸೃಷ್ಟಿ ಆಗುತ್ತೆ ಅನ್ನೋದು ಸೈಂಟಿಸ್ಟ್ಗಳು ತಿಳಿಸ್ತಾ ಇದ್ದಾರೆ ಅಂತ ವಿಷಯಕ್ಕೆ ಸಾಕ್ಷಿ ಆಗ್ತಾ ಇದೆ ಈಗಿರೋ ಸಿಚುಯೇಷನ್. ಕೋಲ್ಡ್ ವಿಂಟರ್ ಆಫ್ ದಿ ಸೆಂಚುರಿ ಅಂತ ಕರೀತಾರೆ. ಈಗ ಬರ್ತಾ ಇರುವಂತ ಚಳಿ ಏನಿದೆ ಇದು 100 ವರ್ಷದಲ್ಲೇ ಅತ್ಯಧಿಕ ಚಳಿಗಾಲ ಅನ್ನೋ ಒಂದು ಫೀಲ್ ಕೊಡ್ತಾ ಇದೆ. ಯಾಕೆ ಅಂದ್ರೆ ಅಮೆರಿಕ ಆಗ್ಬೋದು, ಇನ್ನ ಬೇರೆ ಬೇರೆ ಕಡೆ ಅತಿಯಾದ ಚಳಿ ಆಲ್ರೆಡಿ ಫೀಲ್ ಆಗ್ತಾ ಇದೆ. ಯುರೋಪಿಯನ್ ಕಂಟ್ರೀಸು, ರಷ್ಯಾ, ಜಪಾನ್ ಈ ಭಾಗದಲ್ಲೆಲ್ಲ ಅಂದ್ರೆ ಉತ್ತರ ಧ್ರುವಕ್ಕೆ ಅಂಟಿಕೊಂಡಗೆ ಇರುವಂತ ದೇಶಗಳಲ್ಲೆಲ್ಲ ಅತಿಯಾದ ಚಳಿ ಅನ್ನೋದು ಈಗ ಆಲ್ರೆಡಿ ಫೀಲ್ ಆಗ್ತದೆ. ನ್ಯೂಸ್ ಚಾನೆಲ್ಗಳಲ್ಲಿ ಇದನ್ನೇ ತಿಳಿಸ್ತಾ ಇರೋದು. ಇನ್ನ ನಿಧಾನವಾಗಿ ಶುರುವಾಗಬೇಕಾದಂತ ವಿಂಟರ್ ಈಗ ಆಲ್ರೆಡಿ ಶುರುವಾಗಿದೆ, ಚಳಿಗಾಲ. ಈಗ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಎಷ್ಟು ಚಳಿನ ನೋಡ್ತಾ ಇದ್ದೀವಿ. ರೀಸನ್ ಬಂದು ಇದೇ ಪೋಲಾರ್ ವರ್ಟೆಕ್ಸ್. ನಾರ್ತ್ ಪೋಲ್ ಉತ್ತರ ಧ್ರುವದಲ್ಲಿರುವಂತ ವರ್ಟೆಕ್ಸ್ ಏನಾಗಿದೆ ಇವತ್ತು ಬ್ರೇಕೇಜ್ ಆಗಿದೆ. ನಾರ್ಮಲ್ ಆಗಿ ಒಂದು ಗಾಳಿ ಅನ್ನೋದು ಅಲ್ಲಿ ಸುತ್ತಾ ಇರುತ್ತೆ, ಆ ವಾತಾವರಣನ ಒಂದು ನಾರ್ಮಲ್ ಆಗಿ ಮೇಂಟೈನ್ ಮಾಡ್ತಾ ಇರುತ್ತೆ. ಅಂತದ್ದು ಇವತ್ತು ಕೊಲ್ಯಾಪ್ಸ್ ಆಗಿದೆ ಅಂತ ಕರೀತಾ ಇದ್ದಾರೆ. ಈ ವರ್ಟೆಕ್ಸ್ ಕೊಲ್ಯಾಪ್ಸ್ ಆದ್ರೆ ಏನಾಗುತ್ತೆ, ಅಲ್ಲಿರುವಂತ ಗಾಳಿ ಮಿಡಲ್ ಏಷ್ಯಾ, ಇನ್ನ ಮಿಡಲ್ ಅಮೇರಿಕಾ, ಇನ್ನ ಕೆಳಗಡೆಗೆ ಬರೋದಕ್ಕೆ ಶುರು ಆಗುತ್ತೆ. ಅದರಿಂದ ಇವತ್ತು ಈ ಅನುಭವ ಹೀಟ್ ಅನ್ನೋದು ಜಾಸ್ತಿ ಆಗಿ ಉತ್ತರ ಧ್ರುವದಲ್ಲಿ ಅಂದ್ರೆ 1880 ಇಂದ 2024 ತಗೊಂಡ್ರೆ ಈಗ ಹೀಟ್ ಅನ್ನೋದು ಉತ್ತರ ಧ್ರುವದಲ್ಲಿ ಜಾಸ್ತಿ ಆಗಿ ಐಸ್ ಅನ್ನೋದು ಕರಗೋದು ಜಾಸ್ತಿ ಆಯ್ತು. ಇದರಿಂದ ಏನಾಯ್ತು, ಶೀತ ಗಾಳಿ ಅಲ್ಲಿಂದ ಜಾಸ್ತಿಯಾಗಿ ಸ್ಪ್ರೆಡ್ ಆಗೋದಕ್ಕೆ ಶುರು ಆಯ್ತು. ಆ ಶೀತ ಗಾಳಿಯ ಇಂಪ್ಯಾಕ್ಟ್ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಇದೇ ಮತ್ತೊಂದು ಹಿಮಯುಗದ ಸ್ಟಾರ್ಟಿಂಗ್ ಅಂತಾನೆ ಕರೆದ್ರು. ಅಲ್ಲಿ ತೋರಿಸ್ತಾರೆ ನೋಡಿ, ಪೋಲಾರ್ ವರ್ಟೆಕ್ಸ್ ಅಲ್ಲಿದ್ದಂತ ಶೀತ ಗಾಳಿ ಈಗ ದಕ್ಷಿಣದ ಕಡೆಗೆ ಬೀಸೋದಕ್ಕೆ ಶುರು ಆಯ್ತು. ಅಂದ್ರೆ ನಾನು ಮೊದಲೇ ಹೇಳಿದಾಗೆ ಅಮೆರಿಕಾ ಆಗ್ಬೋದು, ಯುರೋಪಿಯನ್ ಕಂಟ್ರೀಸ್ ಆಗ್ಬೋದು, ಇನ್ನು ರಷ್ಯಾ, ಭಾರತನೂ, ಚೈನಾ, ಜಪಾನ್ ಇದೆಲ್ಲ ಇನ್ಕ್ಲೂಡೆಡ್ ಆಗಿ ಇಲ್ಲೆಲ್ಲ ಶೀತ ಗಾಳಿ ಅನ್ನೋದು ಬೀಸೋದಕ್ಕೆ ಶುರುವಾಗಿದೆ. ಇನ್ನು ಕೆಲವು ವರ್ಷಗಳಲ್ಲಿ ಆ ಉತ್ತರ ಧ್ರುವದಲ್ಲಿರುವಂತ ಐಸಿನ ಪ್ರಮಾಣ ಇನ್ನ ಜಾಸ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ನಾವು ಬಳಸ್ತಾ ಇರುವಂತ ನೈಸರ್ಗಿಕ ಸಂಪನ್ಮೂಲಗಳ ಇಂಪ್ಯಾಕ್ಟ್ ಇಂದ ಆ ಐಸ್ ಅನ್ನೋದು ಇನ್ನ ಜಾಸ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಇದ್ರ ಇಂಪ್ಯಾಕ್ಟ್ ಜನ ಫೀಲ್ ಮಾಡ್ಬೇಕಾಗತ್ತೆ. ಎಷ್ಟೋ ಕಡೆ ಈಗ ಆಲ್ರೆಡಿ ಜನ ಕೆಲಸ ಮಾಡೋದಲ್ಲ, ಆಚೆ ಬರೋದಕ್ಕೆ ಆಗದೆ ಇರುವಂತ ಪರಿಸ್ಥಿತಿಗಳು. ಗಿಡ ಮರಗಳೆಲ್ಲ ಎಲೆಗಳನ್ನ ಉದುರಿಸಿ ಬರೀ ಕೊಂಬೆಗಳಿಂದ ನಿಂತ್ಕೊಂಡಿದೆ. ರಸ್ತೆಗಳಲ್ಲಿ ಗಾಡಿಗಳು ಓಡಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಎಷ್ಟು ಚಳಿ ಕಾಡ್ತಾ ಇದೆ ಅಂದ್ರೆ ಇಲ್ಲಿನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೀವಿ ಅಷ್ಟೇ. ಭಾರತದಲ್ಲೂ ಆ ಚಳಿ ಕಾಡುತ್ತೆ ಅಂತಾನೆ ಎಚ್ಚರಿಸ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ, ಈ ವರ್ಷ ಈ ಲಾಸ್ಟ್ ಸೆಂಚುರಿನಲ್ಲಿ ಏನ್ ನೋಡಿದೀವಿ ಅಂದ್ರೆ 100 ವರ್ಷದಲ್ಲಿ ಏನ್ ನೋಡಿದೀವಿ ಅದಕ್ಕಿಂತ ಜಾಸ್ತಿ ಸ್ವಲ್ಪ ಚಳಿ ಇರುತ್ತೆ. ಇದರ ಇಂಪ್ಯಾಕ್ಟ್ ನಾವು ಅನುಭವಿಸ್ತೀವಿ. ಏಕೆಂದ್ರೆ ಅಟ್ಮಾಸ್ಫಿಯರ್ ವೇರಿಯೇಷನ್ ಅನ್ನೋದಿದೆ. ಅಂದ್ರೆ ಪ್ರಕೃತಿನಲ್ಲಿ, ಪರಿಸರದಲ್ಲಿ ನಾವು ಮಾಡಿರುವಂತ ವೇರಿಯೇಷನ್ಗಳಿಂದ ವೆದರ್ ಇವತ್ತು ಈ ರೀತಿ ಬದಲಾವಣೆ ಆಗಿದೆ. ಅದನ್ನೇ ವೆದರ್ ಶಿಫ್ಟ್ ಅಂತ ಕರೆದ್ರು. ಅಂತ ವೆದರ್ ಶಿಫ್ಟ್ ಅನುಭವಕ್ಕೆ ಸಾಕ್ಷಿ ಆಗ್ತಾ ಇದೆ ಈ ಚಳಿ ಅನ್ನೋದು. ಈ ವರ್ಟೆಕ್ಸ್ ಕೊಲ್ಯಾಪ್ಸ್ ಆಗಿರೋದ್ರಿಂದ ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಜಾಸ್ತಿ ಆದ್ರೂ ಆಗ್ಬೋದು. ಹಿಮ ಎಷ್ಟು ಕರಗುತ್ತೋ ಅಷ್ಟು ಶೀತ ಅನ್ನೋದು ಭೂಮಿ ಮೇಲೆ ಉಂಟಾಗ್ತಾ ಹೋಗುತ್ತೆ. ಅಂತ ಸಿಚುಯೇಷನ್ಗಳಿಗೆ ಸಾಕ್ಷಿ ಆಗ್ತಾ ಇದೆ ಇವತ್ತು ನಮ್ಮ ಭೂಮಿ. ಅದರಲ್ಲೂ ಭಾರತ ಆಗ್ಬೋದು, ಜಪಾನ್ ಆಗ್ಬೋದು, ಅಮೇರಿಕಾ ಈ ಮೇಲ್ಗಡೆ ಏನೇನಿದಾವೆ ಪೋರ್ಷನ್ಗಳು ಮೊದಲಿಗಿಂತ ಈ ವರ್ಷ ಅತಿ ಅಧಿಕ ಚಳಿ ಅನ್ನೋದು ಕಾಡುತ್ತೆ. ಇನ್ನು ಬೇಸಿಗೆ ಅನ್ನೋದು ಅದೇ ರೀತಿ ಕಾಡುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಫಸ್ಟ್ ಚಳಿಗಾಲದಿಂದ ಹೊರಗಡೆ ಬನ್ನಿ, ಅದರಿಂದ ಆದ ಮೇಲೆ ಬೇಸಿಗೆ ಯೋಚನೆ ಮಾಡೋಣ ಅನ್ನೋ ಪರಿಸ್ಥಿತಿ ಎಲ್ಲಾರು ತೋರಿಸ್ತಾ ಇರೋದು. ಕಾರಣ ಅಂತ ಚಳಿ ಅನ್ನೋದು ವಾರ್ನಿಂಗ್ ಕೊಡ್ತಾ ಇದೆ. ಒಟ್ನಲ್ಲಿ ಎಲ್ಲಾರು ಹೇಳ್ತಾ ಇರೋದು ಒಂದೇ, ಅಟ್ಮಾಸ್ಫಿಯರ್ ಅಂದ್ರೆ ನಮ್ಮ ಪರಿಸರನ, ನಮ್ಮ ಪ್ರಕೃತಿನ ನಾವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಇದನ್ನೆಲ್ಲ ಎದುರಿಸಲೇಬೇಕು ಅಂತ ಪರಿಸ್ಥಿತಿನಲ್ಲಿ ನಾವಿದೀವಿ. ಆಪ್ಷನ್ ಇಲ್ಲ. ಅತಿಯಾದ ಚಳಿನೂ ಬರುತ್ತೆ, ಅತಿಯಾದ ಮಳೆನೂ ಬರುತ್ತೆ, ಈ ಕಡೆ ಅತಿಯಾದ ಬಿಸಿಲು ಬರುತ್ತೆ. ಆದ್ರೆ ಈ ವರ್ಷ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇನ್ನ ಫ್ಯೂಚರ್ ಇನ್ನ ಜಾಸ್ತಿ ಆಗ್ಬೋದು. ಎದುರಿಸೋದಕ್ಕೆ ಸಿದ್ಧ ಆಗಿ ಅಂತಾನೆ ಎಚ್ಚರಿಸ್ತಾ ಇದ್ದಾರೆ.
ಕಾರಣ ನಾನು ಮೊದಲೇ ತಿಳಿಸಿದ್ದೀನಿ. ಪ್ರಾಕೃತಿಕ ಅವಘಡಗಳು ಅಂತಾನೂ ಕರೀತಾರೆ ಇದನ್ನ. ಓವರ್ ಆಲ್ ಆಗಿ ಈ ವಿಂಟರ್ಗಳನ್ನ ಎದುರಿಸೋದಕ್ಕೆ ಸಿದ್ಧ ಆಗ್ಬೇಕು ಅಷ್ಟೇ. ಇನ್ನ ಈ ತರ ಎಷ್ಟೆಷ್ಟೋ ಎಚ್ಚರಿಕೆಗಳನ್ನ ಕೊಡ್ತಾನೆ ಇದ್ದಾರೆ ಸೈಂಟಿಸ್ಟ್ಗಳು. ಇನ್ನ ಮುಂದಿನ ದಿನಗಳು ತುಂಬಾ ಕಷ್ಟ ಇರುತ್ತೆ, ಇವತ್ತಿಂದನೇ ರೆಡಿ ಆಗಿ ಅಂತ ಎಚ್ಚೆತ್ಕೊಳ್ಳೋ ಪ್ರಯತ್ನ ಮಾಡೋಣ. ಸಿದ್ಧತೆ ಹಾದಿನಲ್ಲಿದೆ ಎಷ್ಟೋ ದೇಶಗಳು. ನಾವು ಸ್ವಲ್ಪನಾದ್ರೂ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಇನ್ನ ಈ ಥರದ ಎಷ್ಟೋ ವಿಷಯಗಳಿದೆ, ತಿಳಿಸ್ಕೊಡೋ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.